ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಒಕ್ಕಲಿಗರ ಜಾಗೃತಿ ಸಮಾವೇಶಕ್ಕೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನನ್ನ ಹಾಗೂ ನಮ್ಮ ಒಕ್ಕೂಟದ ಕಡೆಯಿಂದ ಏನು ಸಮಾವೇಶಕ್ಕೆ ಬಂದು ಸಮಾವೇಶವನ್ನ ನಾವು ನಮ್ಮ ಒಕ್ಕೂಟ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಗೊಳಿಸಿದ ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನು ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲಿ ಸಮೀಕ್ಷೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಹಾಗಾಗಿ ಸ್ವಲ್ಪ ಈ ಬೆಂಗಳೂರಿನ ಭಾಗದ ಜನ ಮಾತ್ರ ಬರ್ತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಇಟ್ಕೊಂಡು ಒಂದು ಹಂತಕ್ಕೆ ನಾವು ನಮ್ಮ ನಿರೀಕ್ಷೆಗೆ ಮಟ್ಟಕ್ಕೆ ಆಯೋಜನೆ ಮಾಡಿದ್ವಿ. ಆದರೆ ನಮ್ಮ ಒಕ್ಕೂಟದ ಕರೆಗೆ ಹೋಗೊಟ್ಟು ನಿರೀಕ್ಷೆಗೂ ಮೀರಿದ ಮಟ್ಟದಲ್ಲಿ ನೀವೆಲ್ಲರೂ ಬಂದ ಕಾರಣ ಸ್ಥಳಾವಕಾಶದ ಒಂದು ಸ್ವಲ್ಪ ಅಭಾವ ಆಯಿತು. ಕ್ಷಮೆ ಇರಲಿ. ಯಾಕೆಂದ್ರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಕಾರಣ ಎಲ್ಲರಿಗೂ ಸ್ಥಳಾವಕಾಶವನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಕ್ಷಮೆ ಇರಲಿ ನನ್ನ ಕಡೆಯಿಂದ ಹಾಗೂ ನಮ್ಮ ಒಕ್ಕೂಟದ ಕಡೆಯಿಂದ ನಮ್ಮೆಲ್ಲರಲ್ಲೂ ಕ್ಷಮೆ ಯಾಚಿಸ್ತೀನಿ. ಏನು ಒಕ್ಕಲಿಗರ ಜಾಗೃತಿ ಸಮಾವೇಶ ಸಮೀಕ್ಷೆಯ ಬಗ್ಗೆ ಬಂದಂತಹ ಗಣ್ಯರು ಮತ್ತು ಪರಮ ಪೂಜ್ಯರು ನೀಡಿದಂತಹ ಆಶೀರ್ವಾದ ಎಲ್ಲವೂ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥವನ್ನ ತಂದುಕೊಟ್ಟಿದೆ. ತಾವೆಲ್ಲರೂ ಬಂದು ಸಮೀಕ್ಷೆಯ ಬಗ್ಗೆ ಬಹಳ ಸವಿಸ್ತಾರವಾಗಿ ತಿಳ್ಕೊಂಡು ಹೋದ್ರಿ. ಈ ನಾವು ಸಮೀಕ್ಷೆಯ ಬಗ್ಗೆ ಏನು ಜಾಗೃತಿ ಮೂಡಿಸಬೇಕು ಅಂತ ಆಯೋಜನೆ ಮಾಡಿದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಸಹಕರಿಸಿದ ಮತ್ತು ಜಾಗೃತಿ ಸಮಾವೇಶಕ್ಕೆ ಆಗಮಿಸಿ ಶುಭ ಕೋರಿದ ಮತ್ತು ಜಾಗೃತಿ ಸಮಾವೇಶಕ್ಕೆ ಬಂದು ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಒಕ್ಕೂಟದ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ.